In this video, we will discuss about some important Viva questions and answers that is related to determination of percentage composition of sodium chloride by phenol water miscibility temperature method. ಈ ಎಕ್ಸ್ಪೆರಿಮೆಂಟ್ ನ ಇಂಪಾರ್ಟೆಂಟ್ ವೈವಾ ಕ್ವಶನ್ಸ್ ಮತ್ತೆ ಆನ್ಸರ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. Important Viva questions and answers. The first question, what is the principle of this experiment? ಈ experiment ನ principle ಏನು ಅಂತ ಕೇಳಿದ್ದಾರೆ. It is based on the change in the critical solution temperature, that is CST of phenol water system when sodium chloride, that is NaCl, is added. The increase in the miscibility temperature is proportional to concentration of NaCl. ಅಂದ್ರೆ ಇದು ಯಾವ ಬೇಸ್ ಮೇಲೆ ಇರುತ್ತೆ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದಿ ಚೇಂಜ್ ಇನ್ ದಿ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್, ಅದ್ರ ಬೇಸ್ ಮೇಲೆ ಇರುತ್ತೆ. ವೆನ್ ಸೋಡಿಯಂ ಕ್ಲೋರೈಡ್ ಇಸ್ ಆಡೆಡ್. ಓಕೆ, ಯಾವಾಗ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಹಾಕಿದಾಗ ಏನಾಗುತ್ತೆ, ದ ಮಿಸಿಬಿಲಿಟಿ ಟೆಂಪರೇಚರ್ ಇನ್ಕ್ರೀಸಸ್. ಓಕೆ, ದಟ್ ಈಸ್ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ NaCl. ಅಂದ್ರೆ ಮಿಸಿಬಿಲಿಟಿ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವಾಗ ನೀವು NaCl ಕಾನ್ಸಂಟ್ರೇಷನ್ ನೀವು ರೈಸ್ ಮಾಡ್ದಂಗೆ. ಓಕೆ, ಇದ್ರ ಬೇಸ್ ಮೇಲೆ ನಾವು experiment ನಾವು ಮಾಡ್ತೀವಿ. ಇಟ್ಸ್ ಅ ಮೇನ್ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್? ಇಲ್ಲಿ ಬಂದಿದೆಯಲ್ಲ CST. ವಾಟ್ ಇಸ್ ಮೀನಿಂಗ್ ಆಫ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್? ದಟ್ ಈಸ್ CST. ಇಟ್ಸ್ ಅ ಟೆಂಪರೇಚರ್ ಅಟ್ ವಿಚ್ two partially miscible liquids becomes completely miscible in all proportions. It is called critical solution temperature. Okay, means at CST two phases becomes one ಲೇಯರ್. ಎರಡು ಲೇಯರ್ ಏನಾಗುತ್ತೆ, ಒನ್ ಲೇಯರ್ ಆಗುತ್ತೆ. ಅಂದ್ರೆ ಇದು ಟೆಂಪರೇಚರ್ CST ಇಸ್ ಅ ಟೆಂಪರೇಚರ್ ಅಟ್ ವಿಚ್ ಟೂ ಪಾರ್ಷಿಯಲಿ ಮಿಸಿಬಲ್ ಲಿಕ್ವಿಡ್ಸ್. ಓಕೆ, ಟೂ ಪಾರ್ಷಿಯಲಿ ಮಿಸಿಬಲ್ ಲಿಕ್ವಿಡ್ಸ್ ಏನಾಗುತ್ತೆ, ಫುಲ್ ಕಂಪ್ಲೀಟ್ಲಿ ಮಿಸಿಬಲ್ ಆಗುತ್ತೆ. ಓಕೆ, ಅಂದ್ರೆ ಟೂ ಫೇಸ್ ಇದು ಏನಾಗುತ್ತೆ, ಒನ್ ಫೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಟೆಂಪರೇಚರ್ ಏನು ಕರಿತೀವಿ, ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಅಂತ ಕರಿತೀವಿ. ನೆಕ್ಸ್ಟ್, ಮೂರನೇ ಕ್ವಶನ್, ವಾಟ್ ಆರ್ ದ ಟೈಪ್ಸ್ ಆಫ್ CST? ಅಂದ್ರೆ CST ಅಲ್ಲಿ ಎಷ್ಟು ಟೈಪ್ಸ್ ಇದೆ? ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? ಇಟ್ ಈಸ್ ಮೇನ್ಲಿ ಕ್ಲಾಸಿಫೈಡ್ ಇನ್ ಟೂ ಟೈಪ್ಸ್. ದ ಫಸ್ಟ್ ಒನ್ ಈಸ್ ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್, ದಟ್ ಈಸ್ UCST. ದ ಸೆಕೆಂಡ್ ಒನ್ ಈಸ್ ಲೋವರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್, ದಟ್ ಈಸ್ LCST. UCST ಅಂದ್ರೆ ಏನು? ಇಸ್ ದ ಟೆಂಪರೇಚರ್ ಎಬವ್ ವಿಚ್ ಟೂ ಲಿಕ್ವಿಡ್ಸ್ ಆರ್ ಕಂಪ್ಲೀಟ್ಲಿ ಮಿಸಿಬಲ್. ಇದು ಟೆಂಪರೇಚರು ಎಬವ್ ವಿಚ್ ಏನಾಗುತ್ತೆ, ಟೂ ಲಿಕ್ವಿಡ್ಸ್ ಆರ್ ಕಂಪ್ಲೀಟ್ಲಿ ಮಿಸಿಬಲ್ ಆಗುತ್ತೆ. The best example for this one is phenol water system. Phenol water system ಯಾವುದಕ್ಕೆ ಎಕ್ಸಾಂಪಲ್? ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಗೆ ಎಕ್ಸಾಂಪಲ್. The next one is lower critical solution temperature, that is LCST. It is a temperature below which two liquids are completely miscible. Okay, ಈ ಟೆಂಪರೇಚರ್ ಇದಕ್ಕಿಂತ ಕೆಳಗಡೆ ಏನಾಗುತ್ತೆ, two liquids are completely miscible. It is called lower critical solution temperature. The best example is triethylamine and water system. Okay, upper ge phenol water system, lower ge triethylamine and water system. Okay, next question, what are partially miscible liquids? Give an example. Partially miscible liquids ಅಂದ್ರೆ ಏನು? Liquids that dissolve in each other only to a limited extent at a given temperature is called partially miscible liquids. ಅಂದ್ರೆ ಏನಾಗುತ್ತೆ, ಸ್ವಲ್ಪ ಅಮೌಂಟ್ ಅಥವಾ ಸ್ವಲ್ಪ ಕಾನ್ಸಂಟ್ರೇಷನ್ ಸಾಲ್ಯುಬಲ್ ಆಗುತ್ತೆ. ಓಕೆ, ಲಿಮಿಟೆಡ್ ಎಕ್ಸ್ಟೆಂಟ್, ಫುಲ್ಲು ಏನಾಗುತ್ತೆ, ಸಾಲ್ಯುಬಲ್ ಆಗಲ್ಲ. ದಟ್ಸ್ ಕಾಲ್ಡ್ ಪಾರ್ಷಿಯಲಿ ಮಿಸಿಬಲ್ ಲಿಕ್ವಿಡ್ಸ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಹಿಯರ್ ಫಿನಾಲ್ ವಾಟರ್ ಸಿಸ್ಟಮ್. ಯಾವ್ದಕ್ಕೆ ಎಕ್ಸಾಂಪಲ್? ಪಾರ್ಷಿಯಲಿ ಮಿಸಿಬಲ್ ಲಿಕ್ವಿಡ್ಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಅಪ್ರಾಕ್ಸಿಮೇಟ್ ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಫಾರ್ ಫಿನಾಲ್ ವಾಟರ್ ಸಿಸ್ಟಮ್? ಎಷ್ಟು ಬರುತ್ತೆ ಅದಕ್ಕೆ ಅಂತ ಅಂದ್ರೆ ಎಬವ್ ವಿಚ್ ಏನಾಯ್ತು, ಫಿನಾಲ್ ವಾಟರ್ ಸಿಸ್ಟಮ್ ಏನಾಗುತ್ತೆ, ಅಲ್ಲಿ ಕಂಪ್ಲೀಟ್ ಆಗಿ ಮಿಸಿಬಲ್ ಆಗುತ್ತೆ. ಯಾವ ಟೆಂಪರೇಚರ್ ಆಗುತ್ತೆ ಅಂದ್ರೆ 66 to 68 ಡಿಗ್ರಿ ಸೆಲ್ಸಿಯಸ್. ಇದು ಅಪ್ರಾಕ್ಸಿಮೇಟ್ ರೇಂಜ್, ಆಚೆ ಈಚೆ ವೇರಿ ಆಗುತ್ತೆ. ಓಕೆ, ಅಪ್ರಾಕ್ಸಿಮೇಟ್ ರೇಂಜ್ ಎಷ್ಟು? 66 to 68 ಡಿಗ್ರಿ ಸೆಲ್ಸಿಯಸ್. ಇಟ್ ಇಸ್ UCST ಫಾರ್ ಫಿನಾಲ್ ವಾಟರ್ ಸಿಸ್ಟಮ್. ವೈ ಡಸ್ ಸೋಡಿಯಂ ಕ್ಲೋರೈಡ್ ಇನ್ಕ್ರೀಸಸ್ ದ CST? ನಾವು ಸೋಡಿಯಂ ಕ್ಲೋರೈಡ್ ಹಾಕಿದ ತಕ್ಷಣ ಇಲ್ಲೇನಾಗುತ್ತೆ, ನಿಮಗೆ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತ ಕೇಳಿದರೆ, ಬಿಕಾಸ್ ಆಫ್ ಸಾಲ್ಟಿಂಗ್ ಔಟ್ ಎಫೆಕ್ಟ್. ಬಿಕಾಸ್ ಆಫ್ ಸಾಲ್ಟಿಂಗ್ ಔಟ್ ಎಫೆಕ್ಟ್, ದ ಸೋಡಿಯಂ ಕ್ಲೋರೈಡ್ ಇನ್ಕ್ರೀಸಸ್ ದ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್. ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸಾಲ್ಟಿಂಗ್ ಔಟ್ ಎಫೆಕ್ಟ್? ಹಂಗಂದ್ರೆ ಏನು ಅಂತ? ಸಾಲ್ಟಿಂಗ್ ಔಟ್ ಎಫೆಕ್ಟ್ ಅಂದ್ರೆ ಏನು? ಡಿಕ್ರೀಸ್ ಇನ್ ದಿ ಸಾಲ್ಬಿಲಿಟಿ ಆಫ್ ನಾನ್ ಎಲೆಕ್ಟ್ರೋಲೈಟ್ ಇನ್ ವಾಟರ್ ಡ್ಯೂ ಟು ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್.
ಇಸ್ ಕಾಲ್ಡ್ ಸಾಲ್ಟಿಂಗ್ ಔಟ್ ಎಫೆಕ್ಟ್. ಅಂದ್ರೇನು, ಸಾಲ್ಬಿಟಿನ ಡಿಕ್ರೀಸ್ ಮಾಡ್ತದೆ ಯಾವ್ದ್ರದ್ದು, ನಾನ್ ಎಲೆಕ್ಟ್ರೋಲೈಟ್ ಎಲ್ಲಿ, ವಾಟರ್ಲಿ, ಡ್ಯೂ ಟು ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್. ಎಲೆಕ್ಟ್ರೋಲೈಟ್ ಅಂದ್ರೆ ಇಲ್ಲಿ ನಾವು ಸೋಡಿಯಂ ಕ್ಲೋರೈಡ್ ಹಾಕಿದಾಗ ಏನಾಗುತ್ತೆ, ಸಾಲ್ಬಿಟಿ ಡಿಕ್ರೀಸ್ ಆಯಿತು ಯಾವ್ದ್ರದ್ದು, ನಾನ್ ಎಲೆಕ್ಟ್ರೋಲೈಟ್ ಎಲ್ಲಿ, ವಾಟರ್ಲಿ. ಓಕೆ, ಇಟ್ ಇಸ್ ಕಾಲ್ಡ್ ಸಾಲ್ಟಿಂಗ್ ಔಟ್ ಎಫೆಕ್ಟ್. ದ ಸೋಡಿಯಂ ಕ್ಲೋರೈಡ್ ಇಟ್ ವಿಲ್ ಆಕ್ಟ್ ಎಸ್ ಎ ಎಲೆಕ್ಟ್ರೋಲೈಟ್ ಹಿಯರ್, ರಿಡ್ಯೂಸ್ ದ ಸಾಲ್ಬಿಟಿ ಆಫ್ ಫಿನಾಲ್. ನಾವು ಸೋಡಿಯಂ ಕ್ಲೋರೈಡ್ ಹಾಕಿದ ತಕ್ಷಣ ಏನಾಯ್ತು, ಇದು ಸಾಲ್ಬಿಟಿ ಆಫ್ ಫಿನಾಲ್ ನ ಕಡಿಮೆ ಮಾಡ್ತೀವಿ ಇಲ್ಲಿ ವಾಟರ್ಲಿ ಬೈ ಅಟ್ರಾಕ್ಟಿಂಗ್ ವಾಟರ್ ಮಾಲಿಕ್ಯೂಲ್ಸ್. ದಿಸ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ಸ್ ಇಟ್ ವಿಲ್ ಅಟ್ರಾಕ್ಟ್ ವಾಟರ್ ಮಾಲಿಕ್ಯೂಲ್ಸ್, ದೇರ್ಫೋರ್ it decreases the phenol water system. Okay, therefore ಏನಾಯ್ತಲ್ಲಿ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ವಾಟ್ ಇಸ್ ದ ಎಫೆಕ್ಟ್ ಆಫ್ ಆಡಿಂಗ್ ಸಾಲ್ಟ್ ಆನ್ ದಿ ಮ್ಯೂಚುವಲ್ ಸಾಲ್ಬಿಟಿ ಆಫ್ ಫಿನಲ್ ಅಂಡ್ ವಾಟರ್ ಸಿಸ್ಟಮ್? ದ ಸಾಲ್ಬಿಟಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ದ ಸಾಲ್ಬಿಟಿ ಡಿಕ್ರೀಸ್ ಆಗುತ್ತೆ. ಎಲ್ಲ ಡಿಸ್ಕಸ್ ಮಾಡಿದೀವಿ ಇಲ್ಲಿ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಎಫೆಕ್ಟ್ ಆಫ್ ಆಡಿಂಗ್ ಸಾಲ್ಟ್ ಆನ್ ದಿ ಮಿಸಿವಿಟಿ ಟೆಂಪರೇಚರ್ ಆಫ್ ಫಿನಲ್ ವಾಟರ್ ಸಿಸ್ಟಮ್? ಏನಾಗುತ್ತೆ, ಸಾಲ್ಟ್ ಆಗಿದ ತಕ್ಷಣ ಮಿಸಿವಿಟಿ ಟೆಂಪರೇಚರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ರೀಸನ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇಸ್ ಇಟ್ 1% ಆಫ್ ಸೋಡಿಯಂ ಕ್ಲೋರೈಡ್ ಅಂಡ್ 1 ನಾರ್ಮಲ್ ಸೋಡಿಯಂ ಕ್ಲೋರೈಡ್ ಬೋತ್ ಆರ್ ಸೇಮ್ ಆರ್ ಡಿಫರೆಂಟ್? No, because 1 gram of sodium chloride dissolves in 100 ml of water gives 1%. Percentage andrenu, 1 gram of NaCl in 100 ml of distilled water gives 1% of NaCl. Whereas 5.8 gram of NaCl in 100 ml of distilled water gives 1 ml of NaCl. Therefore both are different. ನಾವು ಇಲ್ಲಿ 1% ಗೆ ಎಷ್ಟು ಹಾಕ್ತೀವಿ, 1 ಗ್ರಾಮ್ ಹಾಕ್ತೀವಿ. ಬಟ್ 1 ನಾರ್ಮಲ್ ಗೆ ಎಷ್ಟು ಹಾಕ್ತೀವಿ, 5.85 ಹಾಕ್ತೀವಿ ಇನ್ 100 ml ಆಫ್ ಡಿಸ್ಟಿಲ್ ವಾಟರ್. therefore ಎರಡು ಏನಾಯ್ತಲ್ಲಿ ಬೇರೆ ಆಯಿತು. ಅಟ್ ರೂಮ್ ಟೆಂಪರೇಚರ್ ವಾಟ್ ಇಸ್ ದ ನೇಚರ್ ಆಫ್ ಸಾಲ್ಬಿಟಿ ಆಫ್ ಫಿನಾಲ್ ವಾಟರ್ ಸಿಸ್ಟಮ್? ರೂಮ್ ಟೆಂಪರೇಚರ್ ಅಲ್ಲಿ ಫಿನಾಲ್ ಮತ್ತೆ ವಾಟರ್ ಹೆಂಗಿರುತ್ತೆ ಅಂದ್ರೆ, ದೇ ಆರ್ ಇಮಿಸಿಬಲ್ ಲಿಕ್ವಿಡ್ಸ್. ಓಕೆ, ದೇ ಆರ್ ಇಮಿಸಿಬಲ್ ಲಿಕ್ವಿಡ್ಸ್ ಆಗಿರುತ್ತೆ ರೂಮ್ ಟೆಂಪರೇಚರ್ ಅಲ್ಲಿ. ನೆಕ್ಸ್ಟ್ ಕ್ವಶನ್, ವೈ ಫಿನಾಲ್ ವಾಟರ್ ಸಿಸ್ಟಮ್, ಫಿನಾಲ್ ವಾಟರ್ ಪ್ಲಸ್ ಸಾಲ್ಟ್ ಸೊಲ್ಯೂಷನ್ ಕೆನಾಟ್ ಬಿ ಡೈರೆಕ್ಟ್ಲಿ ಹೀಟೆಡ್? ನಾವೇನ್ ಮಾಡ್ತೀವಿ, ಇಲ್ಲಿ ಗ್ಲಾಸ್ ಟ್ಯೂಬ್ ತಗೊಂಡಿರ್ತೀವಲ್ಲ ಯಾವ್ದನ್ನ, ಫಿನಾಲ್ ಮತ್ತೆ ವಾಟರ್, ದೆನ್ ಯು ಆರ್ ಆಡಿಂಗ್ NaCl. ಯಾಕೆ ಡೈರೆಕ್ಟ್ ಆಗಿ ಹೀಟ್ ಮಾಡೋದಂದ್ರೆ, ಓಕೆ, ದ ಯೂನಿಫಾರ್ಮಿಟಿ ಆಫ್ ಹೀಟಿಂಗ್ ಡಸ್ ನಾಟ್ ಅಕರ್ ಅಂಡ್ ಅರೋಮೆಟಿಕ್ ಕಾಂಪೌಂಡ್ಸ್ ಆರ್ ಹೈಲಿ ಇನ್ಫ್ಲೇಮೇಬಲ್. ಟು ಅವಾಯ್ಡ್ ದೀಸ್ ಡ್ರಾಬ್ಯಾಕ್ಸ್ ದ ಕಂಟೆಂಟ್ಸ್ ಆರ್ ನಾಟ್ ಡೈರೆಕ್ಟ್ಲಿ ಹೀಟೆಡ್. ಓಕೆ, ಈ ಡ್ರಾಬ್ಯಾಕ್ಸ್ ನಾವು ಇದು ಮಾಡೋಕ್ಕೆ, ಅವಾಯ್ಡ್ ಮಾಡೋಕ್ಕೆ ಡೈರೆಕ್ಟ್ ಆಗಿ ನಾವು ಹೀಟ್ ಮಾಡಲ್ಲ. ವಾಟರ್ ಬಾತಲ್ಲಿ ನಾವು ಹೀಟ್ ಮಾಡ್ತೀವಿ. What is the standard graph ಅಥವಾ calibration graph? A graph that represents the unknown composition of the mixture of partially liquid pairs whose solubility varies with temperature. A graph that represents the known composition, known composition of the mixture of partially liquid pairs whose solubility varies with temperature. ಅಂದ್ರೆ ಸ್ಟ್ಯಾಂಡರ್ಡ್ ಗ್ರಾಫ್ ಅಂದ್ರೆ known composition ಅನ್ನು ಗ್ರಾಫ್ ಹಾಕಿರ್ತೀವಿ. That's called standard graph. Unknown composition ಅಲ್ಲ, known composition. On what factors the miscibility temperature of phenol water and salt solution depends? ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಕಾನ್ಸಂಟ್ರೇಷನ್ ಆಫ್ ದಿ ಸಾಲ್ಟ್ ಸೊಲ್ಯೂಷನ್ ದಟ್ ಈಸ್ ಸೊಲ್ಯೂಟ್ ಅಂಡ್ ನೇಚರ್ ಆಫ್ ದಿ ಸೊಲ್ಯೂಟ್. ಕಾನ್ಸಂಟ್ರೇಷನ್ ಮತ್ತೆ ನೇಚರ್ ಆಫ್ ದಿ ಸೊಲ್ಯೂಟ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. Is the added salt solution behaves in the same manner in both the solvents? How? No. ಎರಡು ಸಾಲ್ಟ್ ಸೊಲ್ಯೂಷನ್ ಎರಡು ಇದರಲ್ಲಿ ಸೇಮ್ ಆಗಿ ಬಿಹೇವ್ ಮಾಡಲ್ಲ. ಇನ್ ವಾಟರ್ ಮೀಡಿಯಾ ಇಟ್ ಈಸ್ ಮೋರ್ ಡಿಸೋಸಿಯೇಟೆಡ್. ಯಾವುದು, ಸೋಡಿಯಂ ಕ್ಲೋರೈಡ್. ಇನ್ ಫಿನಾಲ್ ಮೀಡಿಯಂ ಇಟ್ ಇಸ್ ನಾಟ್ ಎಫೆಕ್ಟೆಡ್. ಎರಡು ಮೀಡಿಯಾದಲ್ಲಿ ಅದು ಒಂದೇ ತರ ಬಿಹೇವ್ ಮಾಡಲ್ಲ. ಸೊ ವಾಟರ್ ಮೀಡಿಯಾದಲ್ಲಿ ಇಟ್ ಅಂಡರ್ಗೋಸ್ ಮೋರ್ ಅಯನೈಸೇಷನ್. ವಾಟ್ ಆರ್ miscible and immiscible liquids? Miscible liquids that mixes in all proportions to form a homogeneous single phase. ಒಂದೇ ಫೇಸ್ ಬಂದಿರುತ್ತೆ, ದಟ್ಸ್ ಕಾಲ್ಡ್ miscible liquids. ದಟ್ ಈಸ್ ಎಕ್ಸಾಂಪಲ್ ಇದಕ್ಕೆ ಎಥನಾಲ್ ಮತ್ತೆ ವಾಟರ್, ದಟ್ಸ್ ಆಲ್ಕೋಹಾಲ್ ಅಂಡ್ ವಾಟರ್ ಇಸ್ ಎಕ್ಸಾಂಪಲ್ ಫಾರ್ miscible liquids. ನೆಕ್ಸ್ಟ್ ಬಂದು immiscible liquids ಅಂದ್ರೆ ಲಿಕ್ವಿಡ್ಸ್ ದಟ್ ಡು ನಾಟ್ ಮಿಕ್ಸ್ ಆರ್ ಮಿಕ್ಸ್ ಓನ್ಲಿ ಸ್ಲೈಟ್ ಅಂಡ್ ಸಪರೇಟ್ ಇಂಟು ಟೂ ಡಿಸ್ಟಿಂಕ್ಟ್ ಲೇಯರ್ಸ್. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಇಟ್ಸ್ ಅ ಡೆಫಿನೇಷನ್ ಫಾರ್ immiscible liquids. ಎಕ್ಸಾಂಪಲ್ ಬಂದು ಆಯಿಲ್ ಮತ್ತೆ ವಾಟರ್ ಎರಡು ಏನಾಗುತ್ತೆ, ಮಿಕ್ಸ್ ಆಗಲ್ಲ. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ immiscible liquids. Next question, at 72 degrees Celsius, how many layers are present when there is no salt solution in the mixture of phenol water system? Only one layer irutte. 72 degree alli enagirutte, only one layer irutte. What is carbolic acid? Phenol ge ನಾವು carbolic acid ಅಂತ ಕರಿತೀವಿ. Why do you heat the mixture slowly? ನಾವು ಸೊಲ್ಯೂಷನ್ ಏನ್ ಮಾಡ್ತೀವಿ, ಸ್ಲೋ ಆಗಿ ಹೀಟ್ ಮಾಡ್ತೀವಿ ಟು ಅಕ್ಯುರೇಟ್ಲಿ ಅಬ್ಸರ್ವ್ ದಿ ಎಕ್ಸಾಕ್ಟ್ ಸೊಲ್ಯೂಷನ್ ಟೆಂಪರೇಚರ್ ಅಟ್ ವಿಚ್ ಟರ್ಬಿಡಿಟಿ ಡಿಸಪಿಯರ್.
ಟರ್ಬಿಡಿಟಿ ಡಿಸಪೇರ್ ಆಗೋದನ್ನ ನಾವು ಎಕ್ಸಾಕ್ಟ್ ಕಂಡಿಡಿಯೋಕೆ ನಾವು ಸೊಲ್ಯೂಷನ್ ನಾವು ಸ್ಲೋ ಆಗಿ ಹೀಟ್ ಮಾಡ್ತೀವಿ. ಓಕೆ, ಇದು ಇಂಪಾರ್ಟೆಂಟು. ಪರ್ಟಿಕ್ಯುಲರ್ ಟೆಂಪರೇಚರ್ ರೆಕಾರ್ಡ್ ಮಾಡೋದು ಇಂಪಾರ್ಟೆಂಟು. ರಾಂಗ್ ಆಗಿ ರಿಪೋರ್ಟ್ ಮಾಡಿದ್ರೆ ರಿಸಲ್ಟ್ಸ್ ನಿಮಗೆ ರಾಂಗ್ ಆಗಿ ಬರುತ್ತೆ. ವೈ ಇಸ್ ದ ಆವರೇಜ್ ಆಫ್ ಹೀಟಿಂಗ್ ಅಂಡ್ ಕೂಲಿಂಗ್ ಟೆಂಪರೇಚರ್ ಇಸ್ ಟೇಕನ್ ಟು ಮಿನಿಮೈಸ್ ದ ಎಕ್ಸ್ಪೆರಿಮೆಂಟಲ್ ಎರರ್ and obtain more accurate value. We are recording both heating temperature and ಕೂಲಿಂಗ್ ಟೆಂಪರೇಚರ್. ಯಾಕೆ ನಾವು ಆವರೇಜ್ ತಗೊಂತೀವಿ ಅಂದರೆ ಎರರ್ನ ಕಡಿಮೆ ಮಾಡೋಕ್ಕೆ ಮತ್ತು ಅಕ್ಯುರೇಟ್ ವ್ಯಾಲ್ಯೂನ ನಾವು ರಿಪೋರ್ಟ್ ಮಾಡೋಕ್ಕೆ ಏನು ಮಾಡ್ತೀವಿ, ವಿ ಆರ್ ಟೇಕಿಂಗ್ ಆವರೇಜ್ ವ್ಯಾಲ್ಯೂ. ನೆಕ್ಸ್ಟ್ ಕ್ವಶನ್, ವಾಟ್ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ವೈಲ್ ಹ್ಯಾಂಡ್ಲಿಂಗ್ ಫಿನಾಲ್? Phenol is an organic compound. It's corrosive and toxic compound and avoid skin contact and inhalation. ಏನು ಮಾಡಬೇಕು, ಪ್ರಾಪರ್ ಆಗಿ ನಾವು ಪ್ರಿಕಾಷನ್ಸ್ ತಗೋಬೇಕು. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಸೊಲ್ಯೂಷನ್ ಇಸ್ ಸೋಡಿಯಂ ಕ್ಲೋರೈಡ್? ಸೋಡಿಯಂ ಕ್ಲೋರೈಡ್ ಅಂತ ಸೊಲ್ಯೂಷನ್ ಅಂದರೆ ಇಟ್ ಇಸ್ ಅನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್? ದ ಸಬ್ಸ್ಟೆನ್ಸ್ ದಟ್ ಡಿಸೋಸಿಯೇಟ್ಸ್ ಇನ್ ಟು ಅಯಾನ್ಸ್ ಇನ್ ಎ ಸೊಲ್ಯೂಷನ್ ಅಂಡ್ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇಸ್ ಕಾಲ್ಡ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. Can this method can be used for other salts? Yes. ಯಾವ ಮೆಥಡ್ ಬೇಕಾದ್ರೂ, ಯಾವ ಸಾಲ್ಟ್ ಮೀನ್ಸ್ ಬೇರೆ ಸಾಲ್ಟ್ನ ಯೂಸ್ ಮಾಡಿಕೊಂಡು ನಾವು ಈ ಮೆಥಡ್ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಆ ಸಾಲ್ಟ್ ಇರಬೇಕು ದಟ್ ಶುಡ್ ಎಫೆಕ್ಟ್ ಆನ್ ದಿ ವಿಸಿಬಿಲಿಟಿ ಟೆಂಪರೇಚರ್ ಆಫ್ ದಿ ಪಾರ್ಷಿಯಲಿ ವಿಸಿಬಲ್ ಲಿಕ್ವಿಡ್ಸ್. ಟೆಂಪರೇಚರ್ ಮೇಲೆ ಎಫೆಕ್ಟ್ ಮಾಡಬೇಕು. ಓಕೆ, ಯಾವ ಟೆಂಪರೇಚರ್ ಮೇಲೆ? ವಿಸಿಬಿಲಿಟಿ ಟೆಂಪರೇಚರ್ ಅಥವಾ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಮೇಲೆ ಆ ಸಾಲ್ಟ್ ಎಫೆಕ್ಟ್ ಮಾಡಿದ್ರೆ ಅಲ್ಲಿಗೂ ನಾವು ಈ ಸಾಲ್ಟ್ನ, ಬೇರೆ ಸಾಲ್ಟ್ನ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ವಾಟ್ ಗ್ರಾಫ್ ಇಸ್ ಪ್ಲಾಟೆಡ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್? ಗ್ರಾಫ್ನ ಯಾವ ಥರ ಪ್ಲಾಟ್ ಮಾಡ್ತಂದ್ರೆ ವಿಸಿಬಿಲಿಟಿ ಟೆಂಪರೇಚರ್ ದಟ್ ಈಸ್ ಆವರೇಜ್ ತಗೊಂತೀವಲ್ಲ, ಹೀಟಿಂಗ್ ಟೆಂಪರೇಚರ್ ಮತ್ತು ಕೂಲಿಂಗ್ ಟೆಂಪರೇಚರ್ ಆವರೇಜ್ ತಗೊಂತೀವಲ್ಲ ಅದರದ್ದು ವರ್ಸಸ್ ಪರ್ಸೆಂಟೇಜ್ ಆಫ್ NaCl. ಓಕೆ, ನಮಗೆ ಅದು ಕ್ಯಾಲಿಬ್ರೇಷನ್ ಗ್ರಾಫ್ ಅಂತ ಕರಿತೀವಿ ಅಥವಾ ಸ್ಟ್ಯಾಂಡರ್ಡ್ ಗ್ರಾಫ್ ಅಂತ ಕರಿತೀವಿ. ಹೌ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಅನ್ನೋನ್ NaCl ಸೊಲ್ಯೂಷನ್ ಇಸ್ ಡಿಟರ್ಮೈನ್ಡ್? NaClದು ಅನ್ನೋನ್ ಕಾನ್ಸಂಟ್ರೇಷನ್ ನಾವು ಹೆಂಗೆ ಕಂಡಿತೀವಿ ಅಂತ ಕೇಳ್ತಾರೆ. ನಾವೇನು ಮಾಡ್ತೀವಿ, ಈ ಥರ ಗ್ರಾಫ್ ಹಾಕ್ತೀವಿ. ಯಾವ ಗ್ರಾಫು? ವಿಸಿಬಿಲಿಟಿ ಟೆಂಪರೇಚರ್ ವರ್ಸಸ್ ಪರ್ಸೆಂಟೇಜ್ ಆಫ್ NaCl ಗ್ರಾಫ್ ಹಾಕ್ತೀವಿ. ಆವಾಗ ಸ್ಟ್ಯಾಂಡರ್ಡ್ ಗ್ರಾಫ್ ಬರುತ್ತೆ. ಸ್ಟ್ಯಾಂಡರ್ಡ್ ಗ್ರಾಫಿಂದ ವಿ ಕ್ಯಾನ್ ಫೈಂಡ್ ಔಟ್ ಅನ್ನೋನ್ ಕಾನ್ಸಂಟ್ರೇಷನ್ ಆಫ್ ದಿ NaCl ಸೊಲ್ಯೂಷನ್ ಬೈ ನೋಟಿಂಗ್ ಇಟ್ಸ್ ವಿಸಿಬಿಲಿಟಿ ಟೆಂಪರೇಚರ್ ಅಂಡ್ ಲೊಕೇಟಿಂಗ್ ದಿ ಕರೆಸ್ಪಾಂಡಿಂಗ್ ಪರ್ಸೆಂಟೇಜ್ ಆನ್ ದಿ ಕ್ಯಾಲಿಬ್ರೇಷನ್ ಗ್ರಾಫ್. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ದ ಪರ್ಸೆಂಟೇಜ್ ಆಫ್ NaCl of the unknown solution. These are the important Viva questions and answers. Thank you.